ಹಾಯ್ ಎಲ್ಲ ಬಿಗ್ ಬಾಸ್ ಲವರ್ಸಿಗೆ ನನ್ನ ಕಡೆಯಿಂದ ಬಿಗ್ ಹಾಯ್. ಬಿಗ್ ಬಾಸ್ ಕನ್ನಡ ಸೀಸನ್ 13 ಅಗ್ನಿ ಪರೀಕ್ಷೆ ಶೋನ ಒಂದು ಪ್ರೋಮೋ ಬಿಡುಗಡೆ ಮಾಡಿದೆ ಕಲರ್ಸ್ ಕನ್ನಡ ವಾಹಿನಿ. ಇವತ್ತು ಎಪಿಸೋಡ್ ಜಿಯೋ ಹಾಟ್ ಸ್ಟಾರ್ ಅಲ್ಲಿ ನೋಡಿ ಆಲ್ರೆಡಿ ಬಿಡುಗಡೆ ಆಗಿದೆ. ಕಲರ್ಸ್ ಕನ್ನಡ ವಾಹಿನಿಗಳು ಕೂಡ ನೋಡಿ. ಎಪಿಸೋಡ್ ಮಾತ್ರ ತುಂಬಾ ಚೆನ್ನಾಗಿದೆ. ನಾನು ಎಪಿಸೋಡ್ ರಿವ್ಯೂನ ಆಮೇಲೆ ಮಾಡ್ತೀನಿ. ಈ ಪ್ರೋಮೋ ಬಗ್ಗೆ ಹೇಳ್ಬೇಕು ಅಂತಂದ್ರೆ ನಿಜವಾಗ್ಲೂ ಕೂಡ ನಿಮ್ಗೆ ಎಲ್ಲರಿಗೂ ಬಿಗ್ ಬಾಸ್ ಅಲ್ಲಿ ಒಂದು ರ್ಯಾಂಕಿಂಗ್ ಟಾಸ್ಕ್ ಕೊಡ್ತಾರೆ. ಬಿಗ್ ಬಾಸ್ ನಿಮಗೆ ಗೊತ್ತಿರ್ಬೋದು. ರ್ಯಾಂಕಿಂಗ್ ಟಾಸ್ಕ್ ನಿಮ್ಮೆಲ್ಲರಿಗೂ ಗೊತ್ತಿದೆ ತಾನೆ. ಅಂದ್ರೆ ರ್ಯಾಂಕಿಂಗ್ ಟಾಸ್ಕ್ ಅಂದ್ರೆ ಯಾರು ಯಾವ ನಂಬರಿಗೆ ಸೂಕ್ತ ಅನ್ನೋದನ್ನು ನಿಲ್ಲಿಸ್ಬೇಕು. ಅದನ್ನ ಅಗ್ನಿ ಪರೀಕ್ಷೆ ಶೋ ಎಪಿಸೋಡ್ ಅಲ್ಲಿ ಮಾಡಿಸ್ತಾ ಇದ್ದಾರೆ. ಅದನ್ನ ಕುಮಾರಿ ಅವರು ಆಯ್ತಾ ಮಾಡ್ತಾ ಇದ್ದಾರೆ. ಅಂದ್ರೆ ನಂಬರಿಗೆ ನಿಲ್ಸೋದು ತುಂಬಾ ಚೆನ್ನಾಗಿ ರೀಸನ್ ಕೊಡ್ತಾ ಇದ್ದಾಳೆ ಕುಮಾರಿ. ನೀವು ಕುಮಾರಿನ ನೆಗ್ಲೆಕ್ಟೇ ಮಾಡಂಗಿಲ್ಲ. ಏಕೆ ಅಂತಂದ್ರೆ ಸೇಮ್ ಗಿಲ್ಲಿ ತರ ಮಾತಾಡೋದು ಕುಮಾರಿ. ಮತ್ತೆ ಕುಮಾರಿನ ನನಗಿವತ್ತು ಆ ಪ್ರೋಮೋ ಎಪಿಸೋಡ್ ಅಲ್ಲಿ ನನಗೆ ನೋಡಿದಾಗ ಒಂದು ಕ್ಷಣ ಶಾಕ್ ಆದೆ. ಶಾಕ್ ಆದೆ ನಿಜವಾಗ್ಲೂ. ನೀವು ಆ ಪ್ರೋಮೋ ನೋಡಿ ನಿಮಗೆ ಗೊತ್ತಾಗುತ್ತೆ. ನಂಬರಿಂಗ್ ಟಾಸ್ಕ್ ಒಬ್ಬೊಬ್ರಿಗೂ ಪಕ್ಕ ಆನ್ಸರ್. ನನಗೆ ಗೇಮ್ ಆಡಕ್ಕೆ ಸ್ವಲ್ಪ ತಾಕತ್ ಕಮ್ಮಿ ಇರ್ಬೋದು, ನನಗೆ ಗೇಮ್ ಆಡಕ್ ಆಗದೆ ಇರ್ಬೋದು. ಇನ್ನೂ ಹೇಳ್ಬೇಕು ಅಂತಂದ್ರೆ ಬಿಗ್ ಬಾಸ್ ಏನ್ ಸ್ಪೋರ್ಟ್ಸ್ ಮನೆ ಅಲ್ಲ. ಬಿಗ್ ಬಾಸ್ ಏನ್ ಗ್ರೌಂಡ್ ಸ್ಪೋರ್ಟ್ಸ್ ಆಡಿ ವಿನ್ ಆಗ್ಲೇಬೇಕು ಅನ್ನೋಕೆ. ಬಿಗ್ ಬಾಸ್ ಅನ್ನೋದು ಒಂದು ರಿಯಾಲಿಟಿ ಶೋ. ನಾವ್ ಹೇಗಿದೀವೋ ಹಾಗೆ ನಾವು ನಮ್ಮನ್ನ ಪ್ರೆಸೆಂಟ್ ಮಾಡ್ಕೊಳೋದು. ನಿಜವಾಗ್ಲೂ ಕೂಡ ಕುಮಾರಿ 100% ಬಿಗ್ ಬಾಸ್ ಕನ್ನಡ ಸೀಸನ್ 13 ಮಾತಿನಿಂದನೇ ಇಡೀ ಕರ್ನಾಟಕ ಜನತೆನ ಗೆಲ್ತಾರೆ. ಈ ಪ್ರೋಮೋ ನೋಡಿ ನಾನ್ ಪ್ರಾಮಿಸ್ ಮಾಡಿ ಹೇಳ್ತಾ ಇದ್ದೀನಿ, ಬರೀ ಮಾತಿನಿಂದನೇ ಕುಮಾರಿ ಇಡೀ ಕರ್ನಾಟಕ ಜನತೆಯ ಮನ್ಸನ್ನ ಗೆಲ್ತಾಳೆ. ಓಕೆ, ಈ ಪ್ರೋಮೋಗ್ ಬರೋದಾದ್ರೆ ಆಯ್ತಾ, ಅವಳು ನಿಲ್ಲಿಸ್ತಾ ಇರ್ತಾಳೆ ಒಂದೊಂದೇ ವಿಷಯಗಳನ್ನ ಹೇಳಿ. ಕಿರಣ್ ಶಾಸ್ತ್ರಿ ನಿಮ್ಮೆಲ್ಲರಿಗೂ ಗೊತ್ತು. ಕಿರಣ್ ಶಾಸ್ತ್ರಿಗೆ ಆಯ್ತಾ ಏನೋ ಹೇಳ್ತಾನೆ ಕಿರಣ್ ಶಾಸ್ತ್ರಿ. ಒಂದೇ ಒಂದು ಮಾತಲ್ಲಿ ಏನ್ ಹೇಳ್ತಾಳೆ ಗೊತ್ತಾ? ಅಯ್ಯಯ್ಯೋ ಪ್ಲೀಸ್ ನನ್ನನ್ನ ಸೆಲೆಕ್ಟ್ ಮಾಡಿ ಅಂತೇಳಿ ನಿಮ್ಮ ಹತ್ರ ನುಲ್ಕೊಂಡು ಅಲ್ಗಿರ್ಕೊಂಡು ಮಾತಾಡಕ್ ನನಗೆ ಬರಲ್ಲ, ಅದ್ ನಾನಲ್ಲ ಅಂತಾರೆ. ಓಪನ್ ಟಾಪ್ ಅಲ್ಲಿ ಆಯ್ತಾ ಶ್ರುತಿ ಮ್ಯಾಮು ಮತ್ತೆ ಸಂಗೀತ ಶೃಂಗೇರಿಗೆ ಹಂಗೆ ಡಕ್ ಅನ್ನುತ್ತೆ. ಅಂದ್ರೆ ಅವಳು ಅಷ್ಟು ಓಪನ್ ಆಗಿ ಕಿರಣ್ ಶಾಸ್ತ್ರಿಗೆ, ಗುರು ಆಯ್ತಾ ನಿನ್ನ ಹತ್ರ ನುಳ್ಕೊಂಡು ನನ್ನ ಸೆಲೆಕ್ಟ್ ಮಾಡು ಅಂತೇಳಿ ನಿನ್ನ ಹತ್ರ ಕಿಸ್ಕೊಂಡು ಮಾತಾಡೋ ಪರ್ಸನ್ ನಾನಲ್ಲ. ನೀನ್ ಸೆಲೆಕ್ಟ್ ಮಾಡು, ಮಾಡದೆ ಕತ್ತೆ ಬಾಲ ಕುದುರೆ ಜುಟ್ಟು, ನೀನ್ ಸೆಲೆಕ್ಟ್ ಮಾಡ್ಲಿಲ್ಲ ನನ್ನ ಅಂದ್ರೆ ಆಯ್ತಾ. ನೀನ್ ಸೆಲೆಕ್ಟ್ ಮಾಡ್ತೀಯ ಅಂತ ನಿನ್ನ ಹತ್ರ ನುಳ್ಕೊಂಡು ಮಾತಾಡಕ್ ನಾನಲ್ಲ, ಅದು ಅಲ್ಲಿಗಿಂಚ್ಕೊಂಡು ಮಾತಾಡಲ್ಲ ನಾನು. ನಿಜವಾಗ್ಲೂ ಕೂಡ ನನಗೆ ಶಾಕ್ ಆಯ್ತು. ನಿಜವಾಗ್ಲೂ ಬಡವರ ಮಕ್ಕಳು ಆಯ್ತಾ, ಬಡತನ ಇರ್ಬೋದು, ಅವರ ಸ್ವಾಭಿಮಾನ ಅವ್ರ ಸೆಲ್ಫ್ ರೆಸ್ಪೆಕ್ಟ್ ಧಕ್ಕೆ ಬಂದ್ರೆ ಕುಮಾರಿ ಅಂತಾನೆ ಎಲ್ಲರೂ ಸಿಡಿದೇಳ್ತಾರೆ. ಬಡವರು ಹೆಣ್ಮಕ್ಳು ಅಂದ ತಕ್ಷಣನೇ ಅವ್ರ ಅಜ್ಜಿ ಏನ್ ಗೊತ್ತಾ, ಏನ್ ಮಾಡಿದ್ರು ಆ ಹೆಣ್ಮಕ್ಳುಗಳು ಸಹಿಸ್ಕೊಂತಾರೆ ಆಯ್ತಾ. ಆ ಹುಡುಗಿ ಏನ್ ಮಾಡಿದ್ರು ಸಹಿಸ್ಕೊಂಡು ಹಿಂಗ್ ತಿಳ್ಕೊಂಡಾರೆ. ಬಟ್ ಇವತ್ತು ಪ್ರೋಮೋ ಎಪಿಸೋಡ್ ನೋಡಿ ನಿಮಗನ್ಸುತ್ತೆ ಕುಮಾರಿ ಬಡವ್ರ ಮನೆ ಹೆಣ್ಮಗ್ಳು ಆಗಿರ್ಬೋದು, ಅವಳಿಗೆ ಊಟಕ್ಕೆ ತೊಂದರೆ ಇರ್ಬೋದು. ಅವಳು ಹಾಕೋಣ ಬಟ್ಟೆ ನೋಡಿದೀರಾ, ಪಾಪ ಆ ಹುಡುಗಿಗೆ ಬಟ್ಟೆನೇ ಇಲ್ಲ ಆಯ್ತಾ. ಒಂದ್ ಎರಡೇ ಡ್ರೆಸ್ ಅನ್ನ ಅದನ್ನೇ ಅದ್ರ ಮೇಲೆ ಸೊಟ್ರಾಕಿ ಹಾಕೊಳ್ಳುತ್ತೆ. ಬಟ್ ಅವಳು ಕಾನ್ಫಿಡೆಂಟ್ ಕಾನ್ಫಿಡೆಂಟ್ ಗುರು, ನಾನ್ ಇರೋ ಸ್ಥಿತಿಯಿಂದ ನಾನ್ ಮೇಲೆ ಬರ್ತೀನಿ ಅನ್ನೋ ಕಾನ್ಫಿಡೆಂಟ್. ನಿಜವಾಗ್ಲು ಕಿರಣ್ ಶಾಸ್ತ್ರಿಗೆ ಆಯ್ತಾ ಟವಲ್ ಅಲ್ಲಿ ಸುತ್ಕೊಂಡು ಹೊಡಿಬೇಕು, ಹಂಗೆ ಹೊಡ್ಕೋಬೇಕು ಟವಲ್ ಅಲ್ಲಿ ಸುತ್ಕೊಂಡು. ಹಂಗ ಹೇಳ್ತು ನೋಡು ಹುಡುಗಿ, ನಂಗೆ ಸೂಪರ್ ಅನ್ನೋದು ಸೂಪರ್. ನಾನು ಯಾಕೆ ಕುಮಾರಿನ ಡೇ 1 ಸಪೋರ್ಟ್ ಮಾಡ್ತಿದ್ದೀನಿ ಅಂತಂದ್ರೆ, ಗುರು ಬಿಗ್ ಬಾಸ್ ಮನೆಗೆ ಬರೋರಿಗೆ ಅಟ್ಲೀಸ್ಟ್ ಇರಕ್ಕೊಂದು ಯಾವ್ದಾದ್ರು ಒಂದು ಬಾಡಿಗೆ ಮನೆನೋ ಇಲ್ಲ ಒಂದು ರಿಲೀಸ್ ಮನೆನೋ ಒಂದು ಸ್ವಂತ ಮನೆನೋ ಏನೋ ಒಂದ್ ಇರುತ್ತೆ. ಹೊಟ್ಟೆ ತುಂಬಾ ಊಟ ಇರುತ್ತೆ, ಮೈ ತುಂಬಾ ಬಟ್ಟೆ ಇರುತ್ತೆ, ಒಳ್ಳೆ ಪೇರೆಂಟ್ಸ್ ಇರ್ತಾರೆ. ಅಟ್ಲೀಸ್ಟ್ ಒಂದ್ ಸ್ವಲ್ಪ ಆಗೋ ಈಗ ಅವ್ರು ಚೆನ್ನಾಗೇ ಇರ್ತಾರೆ. ಬಟ್ ಕುಮಾರಿ ಸ್ಥಿತಿ ತುಂಬಾನೇ ಪೂರ್. ಆ ಹುಡುಗಿ ದಿನಕ್ಕೊಂದು 150 ರೂಪಾಯಿ ದುಡ್ದು ಅದ್ರಲ್ಲಿ ಅಕ್ಕಿ ಬೇಳೆ ತಂದು ಊಟ ಮಾಡ್ತಿರುವಂತ ಮಗಳು ಅಮ್ಮನ ಮೇಲೆ ಕೆಟ್ಟ ಒಂದು ಇದನ್ನ ಒರೆಸಿದ್ದಾರೆ. ಅಂದ್ರೆ ಆ ಮಗುನ ಕೆಟ್ಟ ಕೆಲಸ ಮಾಡಿ ಕುಮಾರಿನ ಸಾಕಿದ್ದಾರೆ ಅಂತ. ಅದೆಲ್ಲಾದ್ರೂ ಮಧ್ಯ ದೃಢವಾಗಿ ನಿಂತಹ ಕುಮಾರಿ ಇವತ್ತು ಪ್ರೋಮೋದಲ್ಲಿ ಹೇಳಿದ್ಲು ನೋಡು, ನನಗ್ ಗೇಮ್ ಆಡಕ್ ಬರ್ದೇ ಇರ್ಬೋದು, ನನಗ್ ಗೇಮ್ ಆಡಕ್ ತಾಕತ್ತಿಲ್ದಂಗೆ ಇರ್ಬೋದು ಆಯ್ತಾ, ಬಟ್ ಮಾತನಾಡಿ ನಾನು ಆಯ್ತಾ ಗೆಲ್ಲೋ ತಾಕತ್ ನನಗಿದೆ, ಮಾತನಾಡಿ ನಾನು ಗೆಲ್ತೀನಿ. ನಿಜವಾಗ್ಲೂ ಕುಮಾರಿ ರಾಕ್
ಕಿರಣ್ ಶಾಸ್ತ್ರಿ ಶಾಕ್ ಅನ್ಬೋದು. ಅಗ್ನಿ ಪರೀಕ್ಷೆಯ ಜಡ್ಜಸ್ ಗಳೇ ಒಂದು ಕ್ಷಣ ವಾವ್ ಸೂಪರ್. ಇದು ಬೇಕಾಗಿರೋದು. ಬಿಗ್ ಬಾಸ್ ಮನೆ ಕ್ರಿಕೆಟ್ ಅಖಾಡ ಅಲ್ಲ, ಸ್ಪೋರ್ಟ್ಸ್ ಅಖಾಡ ಅಲ್ಲ. ಅಲ್ಲಿ ಆಡೇ ವಿನ್ ಆದ್ರೆ ಹಾಗಂದಿದ್ರೆ ಗಿಲ್ಲಿ ವಿನ್ನೇ ಆಗ್ತಾ ಇರ್ಲಿಲ್ಲ. ಗೇಮೇ ಆಡ್ ವಿನ್ ಆಗ್ಬೇಕು ಅಂದ್ರೆ ಗಿಲ್ಲಿ ವಿನ್ನೇ ಆಗ್ತಾ ಇರ್ಲಿಲ್ಲ. ಪ್ರಾಮಿಸ್ ಮಾಡಿ ಹೇಳ್ತೀನಿ, ಕುಮಾರಿ ಇಡೀ ಕರ್ನಾಟಕ ಜನತೆನ ಮಾತಾಡೇ ವಿನ್ ಆಗ್ತಾಳೆ. ಬಿಗ್ ಬಾಸ್ ಕನ್ನಡ ಸೀಸನ್ 13ನಲ್ಲಿ ಕುಮಾರಿ ಅವಳದೇ ಆದ ಟ್ರೆಂಡ್ ನ ಕ್ರಿಯೇಟ್ ಮಾಡ್ಲಿಲ್ಲ ಅಂದ್ರೆ ನಾನು ಹೆಸರು ಚೇಂಜ್ ಮಾಡ್ಕೊಂತೀನಿ. ನಾನು ಬಿಗ್ ಬಾಸ್ ನ ಸತತ 15 ವರ್ಷಗಳಿಂದ ಬಿಗ್ ಬಾಸ್ ಅನ್ನ ನೋಡ್ತಾ ಇದ್ದೀನಿ. ಬಿಗ್ ಬ್ರದರ್ ಇಂದ ಹಿಡಿದು ಬಿಗ್ ಬಾಸ್ ಹಿಂದಿಯಿಂದ ಹಿಡಿದು ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ನನಗೆ ಕುಮಾರಿ ಟಾಪ್ 5 ಕಂಟೆಸ್ಟೆಂಟ್ ಅಲ್ಲಿ ಹೋಗಿ ನಿಲ್ತಾಳೆ. ವಿನ್ ಆದ್ರೂ ಕೂಡ ನೀವು ಆಶ್ಚರ್ಯ ಪಡ್ಬೇಕಾಗಿಲ್ಲ. ಯಾಕೆ ಅಂದ್ರೆ ಕುಮಾರಿಗೆ ಬಡತನ ಇರ್ಬೋದು, ಬಟ್ ಕುಮಾರಿಗೆ ಸೆಲ್ಫ್ ರೆಸ್ಪೆಕ್ಟ್ ಇದೆ, ಕುಮಾರಿಗೆ ಸ್ವಾಭಿಮಾನ ಇದೆ. ಬಿಗ್ ಬಾಸ್ ಮನೆಯಲ್ಲಿ ಯಾವುದೇ ಕಂಟೆಸ್ಟೆಂಟ್ ಅವಳನ್ನ ಟಾರ್ಗೆಟ್ ಮಾಡಿದ್ರೆ, ಅವಳನ್ನ ಟೀಸ್ ಮಾಡಿದ್ರೆ, ಇಲ್ಲ ಅವಳ ಬಗ್ಗೆ ತಪ್ಪಾಗಿ ಮಾತಾಡಿದ್ರೆ ತಿರುಗಿಸಿ ಕೊಡುವಂತಹ ಗತ್ತು ಆ ಹೆಣ್ಮಕ್ಳಿಗಿದೆ. ನಿಜವಾಗ್ಲೂ ನಾನು ಈ ವಿಡಿಯೋ ನೋಡ್ತಿರುವಂತಹ ಎಲ್ಲ ಗಂಡ್ಮಕ್ಳಿಗೂ ನಾನು ಕೇಳೋದು ಆಯ್ತಾ, ನಾವೆಲ್ಲರೂ ಕೂಡ ನಾವೆಲ್ಲ ಬಡವರು ಮಕ್ಳೇ. ದಯವಿಟ್ಟು ನಾವೆಲ್ಲ ಗಂಡ್ಮಕ್ಳಿಗೂ ಕೇಳೋದು, ಪ್ಲೀಸ್ ಆ ಹುಡುಗಿಗೆ ಸಪೋರ್ಟ್ ಮಾಡಿ ತಪ್ಪಿಲ್ಲ. ನೀವು ಓಟ್ ಹಾಕಿದ್ಯಾ, ಓಟ್ ಹಾಕಿ. ನಾನು ಯಾಕೆ ಹೇಳ್ತಿದ್ದೀನಿ ಅಂದ್ರೆ, ಆ ಮಗು ಬಟ್ಟೆ ನೋಡಿದ್ರೆ ನಂಗೆ ಹೊಟ್ಟೆ ಉರಿಯುತ್ತೆ. ಆ ಮಗು ನಮ್ಮ ಅಮ್ಮನಿಗೆ ಒಂದು ತುತ್ತು ಊಟ ಕೊಡ್ಸಕ್ಕಾಗಲ್ಲ ಅನ್ನೋದಿಲ್ಲ, ನಂಗೆ ಹೊಟ್ಟೆ ಉರಿಯುತ್ತೆ. ಇವತ್ತು ಆ ಪ್ರೋಮೋ ನೋಡಿದ್ಮೇಲೆ ನಾನು ಕನ್ಫರ್ಮ್ ಆದೆ ಗುರು. ಆ ಪ್ರೋಮೋ ನೋಡಿದ್ಮೇಲೆ ನಾನು ಕನ್ಫರ್ಮ್ ಆದೆ. ನಾನು ಶಿ ಈಸ್ ದ ಬೆಸ್ಟ್ ಒನ್ ಇನ್ ಬಿಗ್ ಬಾಸ್ ಕನ್ನಡ ಸೀಸನ್ 13. ಅವಳು ಆಡೋ ಒಂದೊಂದು ಮಾತು ತುಂಬಾ ಕಾನ್ಫಿಡೆಂಟ್ ಆಗಿದ್ದಾಳೆ. ಇವತ್ತು ಎಪಿಸೋಡ್ ನೋಡಿ, ಕಲರ್ಸ್ ಕನ್ನಡ ವಾಹಿನಿ ಮತ್ತು ಜಿಯೋ ಸ್ಟಾರ್ ಅಲ್ಲಿ ಇದೆ, ಹೋಗಿ ನೋಡಿ. ಮಾಸ್ ಆಗಿದೆ, ನೆಕ್ಸ್ಟ್ ಲೆವೆಲ್ ಅಲ್ಲಿ ಇದೆ. ನನ್ನ ವಿಡಿಯೋ ನಿಮಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಬಾಯ್.